ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಫೇವ್ರೆಟ್ ಚಾನೆಲ್ ಆದಂತ ಇದರಲ್ಲಿ ಫೈನಾನ್ಷಿಯಲ್ ಬಜೆಟಿಂಗ್, ನೀವು ಹೇಗೆ ನಿಮ್ಮ ಫೈನಾನ್ಸ್ ಮತ್ತೆ ಪರ್ಸನಲ್ ಲೋನ್ಸ್ ನ ಬ್ಯಾಲೆನ್ಸ್ ಮಾಡುವಂತದ್ದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಈ ಚಾನೆಲ್ ನಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳಿಸ್ತಾ ನಿಮ್ಮ ದೈನಂದಿನ ಜೀವನ ಸುಗಮವಾಗಿ ಸಾಗೋದಕ್ಕೆ ಸುಲಭ ಮಾರ್ಗಗಳನ್ನ ಈ ಚಾನೆಲ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞರು ಹಾಗೂ ತಮಿಳುನಾಡಿನ ದೊಡ್ಡ ರಾಜಕೀಯ ವ್ಯಕ್ತಿಗಳಾದಂತ ಆನಂದ್ ಶ್ರೀನಿವಾಸನ್ ಅವರು ಇವೆಲ್ಲ ವಿಷಯಗಳ ಬಗ್ಗೆ ಒಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಜೊತೆ ನಿಮ್ಗೆ ಹೇಳಿ ಅರ್ಥ ಮಾಡಿಸ್ತಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಈ ಫೈರ್ ಮೂವ್ಮೆಂಟ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಬ್ಬ ಮಿಡಲ್ ಕ್ಲಾಸ್ ಇಂಡಿಯನ್ ರಿಯಾಲಿಟಿ ಏನಿದೆ, ಯಾಕಂದ್ರೆ ನಾವು ಒಂದೊಂದ್ಸಲ ಇದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಇದನ್ನ ಆನಂದ್ ಸರ್ ಹತ್ರ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆನಂದ್ ಸರ್, ನಿಮ್ಗೆ ಆಧಾರದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಫೈರ್ ಮೂವ್ಮೆಂಟ್ ಅಂದ್ರೆ ಏನು ಸರ್? ಅಂದ್ರೆ ಅದು ಎಷ್ಟು ರಿಯಲಿಸ್ಟಿಕ್, ಅಂದ್ರೆ ವಾಸ್ತವದಲ್ಲಿ ಎಷ್ಟು ಹತ್ತಿರದಲ್ಲಿದೆ, ದೂರದಲ್ಲಿದೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತ? ಭಾರತದಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕಿಲ್ಲ. ಭಾರತದಲ್ಲಿ ಫೈರ್ ಮೂವ್ಮೆಂಟ್ ಅಂತ ಅನ್ನೋದು ಇಂಪಾಸಿಬಲ್. ಈ ಫೈರ್ ಮೂವ್ಮೆಂಟ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಈ ಫೈರ್ ಮೂವ್ಮೆಂಟ್ ಅಂತ ಅನ್ನೋದು ಯುರೋಪ್, ಅಮೆರಿಕಾ, ಈ ರೀತಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇದು ನಡೀತಾ ಇದೆ. ಇವುಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ಈಗ ಯುರೋಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಹತ್ರ ಏನಾದ್ರು ಒಂದು ದೊಡ್ಡ ಸೋಷಿಯಲ್ ಸೆಕ್ಯೂರಿಟಿ ಇದ್ರೆ, ಇವಾಗ ಕೆಲಸ ಇಲ್ಲದೆ ಇದ್ರು, ನಿಮ್ಗೆ ಏನು ಮಾಡಕ್ ಆಗದೆ ಇದ್ರು ಸರ್ಕಾರ ನಿಮ್ಗೆ ಅದು ಬೆಲೆ ಕೊಡುತ್ತೆ, ಪೆನ್ಷನ್ ನ ಕೊಡುತ್ತೆ. ಅದೇ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ಲಿ ಫ್ರೀ. ಇದೇ ಅಮೆರಿಕಾದಲ್ಲಿ ಏನು ಅಂತಂದ್ರೆ, ನಿಮ್ಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಗತ್ತೆ. ಎಷ್ಟು ಸಿಗತ್ತೆ ಅಂತಂದ್ರೆ $1,500 ನಿಮ್ಗೆ ಸಿಗತ್ತೆ. ಸೊ ಅದಲ್ಲದೆ ನೀವೇನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಅಂತ ಅಂದ್ರೆ, ನಿಮ್ಗೆ ಅವಾಗ ಅದರಿಂದ ದುಡ್ಡು ಬರುತ್ತೆ. ಲೈಫ್ ಲಾಂಗ್ ಈ ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ಬೋದು. ಸೊ ಈ 3 ವಿಷಯಗಳನ್ನ ಸರ್ಕಾರ ಜವಾಬ್ದಾರಿ ತಗೊಳುತ್ತೆ. ಈಗ ನೀವೇನಾದ್ರೂ ಸರಿಯಾದಂತ ಈ ಮೆಡಿಕಲ್ ಇನ್ಶೂರೆನ್ಸ್ ನ ತಗೊಂಡಿದ್ರೆ, ಆಮೇಲೆ ಈ ಓಲ್ಡ್ ಏಜ್ಗೆ ಕೂಡ ಅಮೆರಿಕಾದಲ್ಲಿ ಇನ್ಶೂರೆನ್ಸ್ ಅನ್ನೋದು ತುಂಬಾ ಕಡಿಮೆನೇ ಇರುತ್ತೆ. ಮೆಡಿಕಲ್ ಕೇರ್ ಎ ಕ್ಲಾಸ್ ಇರುತ್ತೆ. ಯಾರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ. ಅದೇ ಭಾರತದಲ್ಲಿ ನೀವಾಗ್ಲಿ ನಾವಾಗ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದಕ್ಕಾಗಲ್ಲ. ತಮಿಳ್ನಾಡು, ಕೇರಳ ಪ್ರೈಮರಿ ಹೆಲ್ತ್ ಕೇರ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇವಾಗ ಹೆಂಗೆ ಅಂತಂದ್ರೆ, ಈ ತಮಿಳ್ನಾಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗಲ್ಲ. ಮತ್ತೆ ಈ ಮೆಡಿಕಲ್ ಇನ್ಶೂರೆನ್ಸ್ ಭಾರತದಲ್ಲಿ ಈಗ ಸ್ಟೇಜ್ ಅಲ್ಲಿ ಇದೆ. ಕಾರ್ಪೊರೇಟ್ ಬಂದು ಲೈಫ್ ಲಾಂಗ್ ಮೆಡಿಕಲ್ ಕೇರ್ ನ ನಮಗೆ ಕೊಡೋದಿಲ್ಲ. ಸಪೋಸ್ ನೀವೇನಾದ್ರೂ ರಿಟೈರ್ ಆದ್ರಿ ಅಂತಂದ್ರೆ, ನಿಮಗೆ ಈ ಪ್ರತಿ ವರ್ಷ ನೀವೇ ತಗೋಬೇಕಾಗುತ್ತೆ. ಇನ್ನೊಂದು ಮಾತು ಏನು ಅಂತಂದ್ರೆ, ಭಾರತದಲ್ಲಿ ಯಾವುದೇ ರೀತಿಯಾದಂತ ಸೇಫ್ಟಿ ರಿಟರ್ನ್ ಅನ್ನೋದು ಇಲ್ಲ. ಸೋಷಿಯಲ್ ಸೆಕ್ಯೂರಿಟಿ ಅಂತ ಅನ್ನೋದು ಸಿಗೋದಿಲ್ಲ. ಈ ಅಮೆರಿಕಾದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಇದೆ, ಮತ್ತೆ ಯುರೋಪ್ ಅಲ್ಲಿ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಇದೆ. ಸೊ ಹಾಗಾಗಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇಲ್ಲಿ ಭಾರತದ ಪರಿಸ್ಥಿತಿಗೂ ತುಂಬಾನೇ ಡಿಫರೆನ್ಸ್ ಇದೆ. ಆದ್ರೆ ಈ ವಿಷಯಗಳ ಬಗ್ಗೆ ಕೆಲವೊಂದ್ ಕಡೆ ನೋಡಿದಾಗ ಒಂದು ಪ್ರಶ್ನೆ ತಲೆಗೆ ಬರುತ್ತೆ, ಏನಂತಂದ್ರೆ ಗುಡ್ ಆರ್ ಬ್ಯಾಡ್ ಡೆಟ್ ಅಂದ್ರೆ ಏನು? ಒಳ್ಳೆ ಖರ್ಚು, ಕೆಟ್ಟ ಖರ್ಚು ಅಂತಾರಲ್ಲ, ಹಂಗಂದ್ರೆ ಏನು? ಎಲ್ಲಾ ವಿಷಯಗಳನ್ನ ನೋಡಿದಾಗ ಕೆಲವೊಂದ್ಸಲಿ ನಮ್ಮ ಹತ್ರ ಜೇಬಲ್ ದುಡ್ಡೇ ಇರೋದಿಲ್ಲ. ನಮಗೆ ಅವಾಗ ಖರ್ಚು ಬೇಕಾಗುತ್ತೆ. ನೀವು ಅವಾಗ ಬ್ಯಾಂಕ್ ಅಲ್ಲಿ ತಗೋತಿರೋ ಇಲ್ಲ ಫ್ಯಾಮಿಲಿನಲ್ಲಿ ತಗೋತಿರೋ. ಒಳ್ಳೆ ಖರ್ಚು, ಕೆಟ್ಟ ಖರ್ಚು ಅಂತಂದ್ರೆ ಯಾವ್ದು? ಸೊ ಇವತ್ತು ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ಅರ್ಥ ಮಾಡಿಸಿ ಸರ್. ಈಗ ನಾನು ಇದ್ರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಈ ಪರ್ಸನಲ್ ಫೈನಾನ್ಸ್ ಅಲ್ಲಿ ಗುಡ್ ಡೆಟ್ ಅಂತ ಇಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ಅಸ್ ಗುಡ್ ಡೆಟ್ ಇನ್ ಪರ್ಸನಲ್ ಫೈನಾನ್ಸ್. ಈಗ ಎಲ್ಲಾ ಖರ್ಚುಗಳು ಏನ್ ಬರುತ್ತೆ ಈ ಪರ್ಸನಲ್ ಫೈನಾನ್ಸ್ ಅಲ್ಲಿ, ಅದು ಬ್ಯಾಡ್ ಡೆಟ್ ಅಂತಾನೆ ಹೇಳ್ಬೋದು. ಈ ಪರ್ಸನಲ್ ಫೈನಾನ್ಸ್ ಇಂದ ಏನ್ ಖರ್ಚು ಬರುತ್ತೆ ಹೇಳಿ, 2 ವಿಷಯಕ್ಕೆ ಬರುತ್ತೆ. ದುಡ್ಡನ್ನ ಖರ್ಚು ಮಾಡಬೇಕು ನೀವೇನೋ ಒಂದು ಪಡ್ಕೊಳ್ಳೋದಕ್ಕೋಸ್ಕರ. ಅದನ್ನ ಪಡೆಯೋಕ್ಕೋಸ್ಕರ ನೀವು ಇಲ್ಲಿ ಲೋನ್ ತಗೋತೀರಾ. ಅಂದ್ರೆ ಈ ಟಿವಿ, ರೆಫ್ರಿಜರೇಟರ್, ಕಾರು, ಈ ತರ ವಿಷಯಗಳಿಗೆ ನೀವು ಪರ್ಸನಲ್ ಫೈನಾನ್ಸ್ ತಗೋತೀರಾ. ಮನೆ ತಗೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ. ಈಗ ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲಾನು ಕೆಟ್ಟ ಖರ್ಚು ಅಂತಾನೆ ಹೇಳ್ಬೋದು. ಎಮರ್ಜೆನ್ಸಿಗೋಸ್ಕರ ಖರ್ಚು ಮಾಡೋದು ಅಂದ್ರೆ ಹೆಂಗಂತಂದ್ರೆ, ಈಗ ಮೆಡಿಕಲ್ ಎಮರ್ಜೆನ್ಸಿ, ಸೊ ಇದಕ್ಕೆಲ್ಲ ಖರ್ಚು ಮಾಡ್ತೀರಲ್ಲ. ನಿಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಬರ್ತಾ ಇದೆ ಅಂತಂದ್ರೆ, ನೀವು ಇದ್ರ ಬಗ್ಗೆ ಯಾಕೆ ಮುಂಚೆನೆ ಪ್ಲಾನ್ ಮಾಡಿಲ್ಲ? ನೀವು ಮಿಡಲ್ ಕ್ಲಾಸ್ ಆಗಿಬ್ರು ಒಂದು ಕರೆಕ್ಟ್ ಆದ ಪ್ಲಾನ್ ಮಾಡಿದ್ರೆ, ನಿಮ್ಮ ಹತ್ರ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇದ್ದಿರತ್ತೆ. ಇನ್ಶೂರೆನ್ಸ್ ಇದ್ದಾಗ ನೀವು ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚೋ ಅವಕಾಶನೇ ಇರೋದಿಲ್ಲ. ಈಗ ನಿಮ್ಮ ಹತ್ರ ಏನಾದ್ರು ಒಂದು 10 ಲಕ್ಷದ ಮೆಡಿಕಲ್ ಕವರ್ ಇತ್ತು, ಅದ್ರ ಮೇಲೆ ಒಂದು 20 ಟಾಪ್ ಅಪ್ ಇನ್ಶೂರೆನ್ಸ್ ಅಂದ್ರೆ ಬರೀ ಒಂದು 2,000 3,000 ಅಷ್ಟೇ ಬರುತ್ತೆ. ಸೊ ಈಗ ನಿಮ್ಗೆ ಒಂದು 30 ಲಕ್ಷಕ್ಕೆ ಟ್ರೀಟ್ಮೆಂಟ್ ಬರುತ್ತೆ ಅಂತಂದ್ರೆ, ಇದಕ್ಕೋಸ್ಕರ ನೀವು ಬೇರೆಯವ್ರ ಹತ್ರ ಹೋಗಿ ಕೈ ಚಾಚೋ ಅಂತ ಒಂದು ಅವಶ್ಯಕತೆನೇ ಇರೋದಿಲ್ಲ. ಒಂದೇ ಒಂದು ಎಮರ್ಜೆನ್ಸಿಗೋಸ್ಕರ ನೀವು ಲೋನ್ ತಗೋತೀರಾ ಅಂತಂದ್ರೆ, ಅದನ್ನೇ ನಾವು ಒಳ್ಳೆ ಖರ್ಚು ಅಂತ ಹೇಳ್ಬೋದು. ಮಕ್ಕಳಿಗೆ ಒಂದು ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಿಮ್ಮ ಹತ್ರ ಇವಾಗ ದುಡ್ಡಿಲ್ಲ. ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ನಿಮ್ಗೆ ಒಂದು ಒಳ್ಳೆ ಸೀಟ್ ಸಿಕ್ಕಿದೆ. ಈ ತರ ಯೂನಿವರ್ಸಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ.
ಎಸ್.ಸಿ.ಎಂ. ಪ್ರೇಮ್ಜಿ ಯೂನಿವರ್ಸಿಟಿ, ಈ ರೀತಿ ಪ್ರೇಮ್ಜಿ ಯೂನಿವರ್ಸಿಟಿ ಅಥವಾ ಈ ರಘುರಾಮ್ ಯೂನಿವರ್ಸಿಟಿ ಇದೆ ಅಲ್ವಾ, ಅದೇ ರೀತಿ ಕ್ರಿಯಾ ಯೂನಿವರ್ಸಿಟಿ ಇದೆ ಸೌತ್ ಅಲ್ಲಿ. ದೊಡ್ಡ ಒಂದು ಇದರಲ್ಲಿ ಸೀಟ್ ಸಿಗುತ್ತೆ. ಫೀಸು 1 ವರ್ಷಕ್ಕೆ 10 ಲಕ್ಷ ಇರುತ್ತೆ. ಆಗ ನೀವು ಖರ್ಚನ್ನ ಮಾಡ್ಬೋದು. ಅದನ್ನ ಒಳ್ಳೆ ಖರ್ಚು ಅಂತಾನೆ ಹೇಳೋದು. ಆದ್ರೆ ಈ ಖರ್ಚು ನಿಮ್ಮ ಅಗತ್ಯಗಳಿಗಲ್ಲ. ಸೊ ಮಕ್ಕಳು ಓದೋದಕ್ಕೋಸ್ಕರ. ಸೊ ಅದನ್ನ ನಿಮ್ಮ ಇನ್ಕಮ್ ಇಂದ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಪರ್ಸನಲ್ ಫೈನಾನ್ಸ್ ಅಲ್ಲಿ ಒಂದೇ ಒಂದು ಒಳ್ಳೆ ಖರ್ಚು ಅಂತ ಅಂದ್ರೆ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಪಾರ್ಟ್ ಆಫ್ ದ ಫೀಸ್ ಅಂತ ಏನ್ ನಾವು ಪೇ ಮಾಡ್ತೀವಲ್ಲ, ಸೊ ಅದನ್ನ ಇದರಿಂದ ಮಾಡ್ಬೋದು. ಒಂದು ಒಳ್ಳೆ ಯೂನಿವರ್ಸಿಟಿನಲ್ಲಿ ಸೀಟ್ ಸಿಕ್ಕರೆ ಅವಾಗ ಅದು ಗುಡ್ ಡೇಟ್ ಆಗುತ್ತೆ. ಸರ್, ಒಂದು ಪ್ರಶ್ನೆ ಕೇಳ್ಬೇಕು. ನಾವೀಗ ಲೋನ್ ತಗೊಳ್ಳೋದು ಸರಿನಾ ತಪ್ಪಾ? ಯಾಕಂತಂದ್ರೆ ಕೆಲವರು ಅಡ್ವೈಸ್ ಕೊಡ್ತಾರೆ, ಲೋನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈ ಅಡ್ವೈಸ್ ಸರಿ ಅಂತ ಹೇಳ್ತೀರಾ? ನಾವೇನು ಲೋನ್ ನ ತಗೋಬಹುದಾ? ಲೋನ್ ತಗೊಳ್ಳೋಂಥದ್ದು ಒಂದು ಸ್ಮಾರ್ಟಿಕ್ ಆಕ್ಟಿವಿಟಿನಾ ಅಥವಾ ಅಲ್ವಾ? ಲೋನ್ ತಗೊಳ್ಳೋದು ಯಾವಾಗ್ಲೂ ಸ್ಮಾರ್ಟೆಕ್ ಆಕ್ಟಿವಿಟಿ ಅಂತ ಹೇಳಕ್ ಆಗದೇ ಇಲ್ಲ ಮೇಡಮ್. ಈಗ ಈ ಟೈರ್ 1 ಸಿಟೀಸ್ ಒಂದು ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ. ಈಗ ನೀವು ಡೆಲ್ಲಿ ತರ ಒಂದು ನಗರಗಳಲ್ಲಿ ನೋಡಿದ್ರೆ ಪೇಪರ್ ಅನ್ನೆಲ್ಲ ಓದ್ತಾ ಇರ್ತೀರಾ. ಈಗ ದೊಡ್ಡ ದೊಡ್ಡ ಬಿಲ್ಡರ್ಸ್ ಅವರ ಲೋನ್ ಅಂತ ಮಾಡಿಸಿರ್ತಾರೆ. ಆದ್ರೆ ಅವರು ಮನೇನ ನಿಮ್ಗೆ ಇನ್ನ ಕೊಟ್ಟೇ ಇರೋದಿಲ್ಲ. ಅದೇ ನೀವು ರೆಂಟಲ್ಲಿ ಹೋದ್ರೆ ಅದು ನಿಮ್ಗೆ EMI ಕಟ್ಟೋದಕ್ಕಿಂತ ಕಡಿಮೆನೇ ಇರುತ್ತೆ. ಈಗ ಮಿಡಲ್ ಕ್ಲಾಸ್ ಜನರು ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅಂದ್ರೆ, ಈಗ ನಾಳೆಲ್ಲಾದ್ರೂ ಲೋನ್ ತಗೊಂಡು ಮನೆಯೆಲ್ಲ ತಗೊಂಡ್ರೆ ಮನೆ ನಂದು ಅಂತ ಆದ್ರೆ ಮನೆ ನಿಮ್ದಲ್ಲ, ಬ್ಯಾಂಕ್ದು. ಈಗ HDFC ಬ್ಯಾಂಕ್ ಅಲ್ಲಿ ಒಂದು 20 ವರ್ಷಕ್ಕೆ ಲೋನ್ ತಗೊಂಡಿದ್ದೀರಾ, 20 ವರ್ಷದವರೆಗೂ ಅದು ಬ್ಯಾಂಕ್ ನ ಲೋನೇ. ಈಗ ಮನೆ 1 ಕೋಟಿಗೆ ಖರೀದಿ ಮಾಡ್ತೀರಾ, ಲೋನ್ ಅನ್ನೋದು ಮುಗಿಯುತ್ತೆ, ಅಷ್ಟರೊಳಗೆ ನೀವು 2 ಕೋಟಿ ಅಷ್ಟು ಪೇಮೆಂಟ್ ಮಾಡಿರ್ತೀರಾ. ಏನಾಗುತ್ತೆ, ಆ ಮನೆಯ ಬೆಲೆ ಬಂದು 2 ಕೋಟಿ. 1 ಕೋಟಿ ಮನೆ ತಗೊಳ್ಳೋದಕ್ಕೆ ಈ 20 ವರ್ಷದಲ್ಲಿ 1 ಕೋಟಿ ಸಾಲ ತೀರ್ಸೋದಕ್ಕೆ 1 ಕೋಟಿ. ಇದನ್ನು ಬಿಟ್ರೆ ಮೇಂಟೆನೆನ್ಸ್ ಅದು ಇದು ಅಂತ ಇದ್ದೇ ಇರುತ್ತೆ. ಆಕ್ಚುಯಲ್ ಕಾಸ್ಟ್ ಆ ಮನೆದು ಏನು ಅಂತಂದ್ರೆ 2.5 ಕೋಟಿ ಆಗುತ್ತೆ. ನಿಮ್ಮ ಹತ್ರ ಏನಾದ್ರೂ ಈಗ ದುಡ್ಡು ಇದ್ರೆ ಆಗ ನೀವು ಮನೆನ ತಗೊಳ್ಳಿ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ನೀವು ರೆಂಟೆಡ್ ಹೌಸ್ ಅಲ್ಲೇ ಇರಿ. ಈಗ ಚೆನ್ನೈನಲ್ಲಿ ನಾನು ಹೋಗಿ 1 ಕೋಟಿಗೆ ಒಂದು ಮನೆ ತಗೋತೀನಿ. ಅದು ಬಾಡಿಗೆ ಬಂದು ಒಂದು 15,000ದಿಂದ 20,000 ರೂಪಾಯಿ. ನಾನು 15,000 ಕೊಡ್ತೀನಿ, 20,000 ಕೊಡ್ತೀನಿ. ಆ ಬಾಡಿಗೆ ಮನೆಯಲ್ಲೇ ಇರ್ತೀನಿ. ಆಗ ನನಗೆ ಒಂದು 80,000, ಅದೇ ನಾನು 1 ಕೋಟಿಗೆ ಈ ಮನೆ ಲೋನ್ ಅಂತ ತಗೊಂಡ್ರೆ ಆಗ ನನ್ನ EMIನೇ 1 ಲಕ್ಷ ಇರುತ್ತೆ. ಒಂದು ತುಂಬಾ ಫಾಲ್ದಲ್ಲಿ ಮುಳುಗೋಗಿದ್ದಾರೆ. ಆ ರೀತಿ ಇದ್ದಾಗ ಅವರು ಮೊದಲನೇ ಸ್ಟೆಪ್ ಏನ್ ತಗೋಬೇಕಾಗತ್ತೆ? ಅವರಿಗೆ ಅದ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆ ತರ ಇರುವಂತ ವ್ಯಕ್ತಿಗಳಿಗೆ ಅವರು ಮೊದಲನೇ ಹೆಜ್ಜೆ ಯಾವ ರೀತಿ ಇಡಬೇಕಾಗತ್ತೆ? ಓಕೆ, ಇದರಲ್ಲಿ 2 ಮೆಥಡ್ ಬರುತ್ತೆ. ಸೊ ಅದು ಒಂದು ಬಂದು ಸ್ನೋಬಾಲ್ ಮೆಥಡ್ ಅಂತ ಹೇಳ್ತೀವಿ, ಎರಡನೇದು ಅವಲಾಂಚ್ ಮೆಥಡ್ ಅಂತ ಹೇಳ್ತೀವಿ. ಈ ಸ್ನೋಬಾಲ್ ಮೆಥಡ್ ಅಂತಂದ್ರೆ ಏನಂದ್ರೆ, ನಿಮ್ಮ ಎಲ್ಲ ಖರ್ಚುಗಳನ್ನ ಒಂದು ಪೇಪರ್ನಲ್ಲಿ ಬರೀರಿ. ನೀವೇನಾದ್ರೂ ಈಗ ಟೆಲಿಫೋನ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಅದನ್ನು ಕೂಡ ಅದರಲ್ಲೇ ಬರೀರಿ. ನಿಮ್ಮ ಸ್ನೇಹಿತರ ಹತ್ರ ಒಂದು 5,000 ರೂಪಾಯಿ ತಗೊಂಡಿದ್ದೀರಾ, ಕೊಟ್ಟಿಲ್ಲ ಅಂತಂದ್ರೆ ಅದನ್ನು ಅದರಲ್ಲಿ ಬರೀರಿ. ಇದು ಒಂದು ಸೈಕಾಲಜಿಕಲ್ ಗೇಮ್ ಅಂತ ಹೇಳ್ಬೋದು. ಇದು ನೋಡಿ, ಮೊದಲನೇ ಸಣ್ಣ ಲೋನ್ ಯಾವ್ದಿದೆ ನೋಡಿ ಅದನ್ನ ಮೊದಲು ಮುಗಿಸಿ ಪೇಪರಲ್ಲಿ ಬರ್ದಿರಿ. ಕೊಡ್ತಾ ಪೆನ್ಸಿಲ್ ಅಲ್ಲಿ ಸ್ಟ್ರೈಕ್ ಆಫ್ ಮಾಡ್ತಾ ಬನ್ನಿ. ನಾನು ಈ ಕೆಲಸ ಮುಗಿಸಿದ್ದೀನಿ. ಸೊ ನನ್ನ ಸಾಲ ಟೋಟಲ್ ಇಷ್ಟಿದೆ. ಸೊ ನಾನು ಈಗ ಈ ಒಂದು ಸಣ್ಣ ಸಾಲಗಳನ್ನೆಲ್ಲ ತೀರಿಸಿದ್ಲು. ಅದಕ್ಕಿಂತ ದೊಡ್ಡ ಒಂದು ಮೊತ್ತ ನೋಡಿ ಅದನ್ನ ಆ ಸಾಲವನ್ನ ತೀರಿಸಿ. ಸೊ ನೀವು ಈ ಪಿರಮಿಡ್ ರೀತಿ ಹೋಗಿ ಕಡಿಮೆಯಿಂದ ಜಾಸ್ತಿಗೆ ಹೈಯೆಸ್ಟ್ ಇರುವಂತ ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಬೋದು. ಮೊದಲು ಸಣ್ಣದ ಸಾಲ ಏನಿದೆ ಅದನ್ನ ಕ್ಲಿಯರ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಕ್ಲಿಯರ್ ಮಾಡಿ. ಸೊ ಹಂಗೆ ಹೆಚ್ಚಿಸ್ತಾ ಹೋಗ್ಬೇಕು. ಹೇಗೆ ಈಗ ಮೆಟ್ಲನ್ನ ಹತ್ತುತ್ತಾ ಹೋಗ್ತೀರಾ ಅದೇ ತರಾನೇ ನೀವು ಸ್ಲೋ ಆಗಿ ನೀವು ಇದನ್ನ ಮುಗಿಸ್ತಾ ಬರ್ಬೋದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಮಿಡಲ್ ಕ್ಲಾಸ್ ಅಲ್ಲಿ ಸ್ಮಾರ್ಟ್ ಬಾರೋಯಿಂಗ್ ಅನ್ನೋದನ್ನ ಮಾಡೋದಿಲ್ಲ. ಈಗ ನೀವೇನಾದ್ರೂ ಈ ರೆಂಟ್ ಬ್ಲಾಕ್ ಪೊಸಿಷನ್ ನ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಈ ವ್ಯಾಜ್ಯವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ, ನಿನ್ನ ತಾಯಿ ಹತ್ರ ಕೇಳಿ, ತಂಗಿ ಹತ್ರ ಕೇಳಿ, ಅಕ್ಕ ಹತ್ರ ಕೇಳಿ, ನಿಮ್ಮ ಸ್ನೇಹಿತರ ಹತ್ರ ತಗೊಳ್ಳಿ. ಅದನ್ನ ಆ ಖರ್ಚಲ್ಲಿ ನೀವು ಮಾಡಿ. ಆಮೇಲೆ ಇದು ಗೋಲ್ಡ್ ಲೋನ್ ಅಲ್ಲಿ ನೀವು ಇದನ್ನ ಮಾಡ್ಬೋದು. ಗೋಲ್ಡ್ ಲೋನ್ ಅಂತ ಅನ್ನೋದು ಮಿಡಲ್ ಕ್ಲಾಸ್ಗೆ ಒಂದು ಚೀಪೆಸ್ಟ್ ಲೋನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ಗೋಲ್ಡ್ ಲೋನ್ ತಗೊಂಡು ಈ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಇರುತ್ತಲ್ಲ, ಯಾವ್ದ್ಯಾವ್ದು ಈಗ ನಮಗೆ 18%, 20%, ಕ್ರೆಡಿಟ್ ಕಾರ್ಡ್ ಡೆಟ್ ಅದು ಬಂದು ಒಂದು ನಿಮ್ಗೆ 7% ಇರುತ್ತೆ. ಗೋಲ್ಡ್ ಲೋನ್ ತಗೊಂಡು ಆ ಸಾಲಗಳನ್ನೆಲ್ಲ ತೀರಿಸ್ಬಿಡಿ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಈ ಗೋಲ್ಡ್ ಲೋನ್ ಸಾಲವನ್ನ ತೀರಿಸ್ಬೇಕಾಗತ್ತೆ. ಸೊ ಇನ್ನು 2ನೇ ಮೆಥಡ್ ಇದು ನಾವು ಹೇಳುವಂಥದ್ದು. ಸೊ ಇದನ್ನ ಅವಲಾಂಚ್ ಮೆಥಡ್ ಅಂತ ಹೇಳ್ತೀವಿ. ಎಲ್ಲ ಸಾಲಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನ ಈ ಗೋಲ್ಡ್ ಲೋನ್ ಅಥವಾ ಪ್ರಾಪರ್ಟಿ ಲೋನ್ಗೆ ಬದಲಾಯಿಸಿ. ನಿಮ್ಮ ಹತ್ರ ಏನಾದರೂ ಈಗ ಪ್ರಾಪರ್ಟಿ ಇದ್ರೆ ಒಂದು 15 ವರ್ಷಕ್ಕೆ ಅದನ್ನ ಪ್ರಾಪರ್ಟಿ ಲೋನ್ ಆಗಿ ಬದಲಾಯಿಸಿ. ನನಗೆ 50 ಲಕ್ಷದ ಲೋನ್ ಇದೆ, ನನ್ನ ತಂದೆ ಹತ್ರ 3 ಕೋಟಿಯ ಪ್ರಾಪರ್ಟಿ ಇದೆ. ನಾನು ಬ್ಯಾಂಕಿಗೆ ಹೋದೆ, ಒಂದು 50 ಲಕ್ಷ ಲೋನ್ ತಗೊಂಡೆ, ಎಲ್ಲ ಸಾಲವನ್ನು ತೀರಿಸ್ದೆ.
ಆಮೇಲೆ ಈ 50 ಲಕ್ಷ ಏನು ಸಾಲ ತಗೊಂಡಿದ್ದೀನಿ ಇದಕ್ಕೆ ಪ್ರತಿ ತಿಂಗಳು ಒಂದು 60,000 70,000 ನಾನು ಬ್ಯಾಂಕಿಗೆ ಕಟ್ತಾ ಹೋಗ್ತೀನಿ. ಲೋನು ಮುಗ್ದೋಗುತ್ತೆ. ಈಗ ನನ್ನ ಹತ್ರ ಪ್ರಾಪರ್ಟಿ ಇಲ್ಲ ಅಂತಂದ್ರೆ ನನ್ನ ಲೋನಿಗೆ ಒಂದು 20 ಲಕ್ಷ ಇದೆ. ಹತ್ರ ಇರುವಂತ ಒಡವೆಗಳನ್ನ ಅಡ ಇಡ್ತೀನಿ. ಆಮೇಲೆ ಈ ಸಾಲಗಳನ್ನೆಲ್ಲ ತೀರಿಸ್ತೀನಿ. ಅಂದ್ರೆ ಪ್ರತಿ ದಿನ ಇದು ಜಂಜಾಟ ಅನ್ನೋದು ಇರೋದಿಲ್ಲ. ಆ 20 ಲಕ್ಷಕ್ಕೆ ಪ್ರತಿ ತಿಂಗಳು 20,000 30,000 ಈ ರೀತಿ ಕಟ್ಟಿ ಒಡವೆಗಳನ್ನ ಮತ್ತೆ ಬಿಡಿಸ್ಕೋತೀನಿ. ಇದನ್ನ ನಾವು ಅವೆಲಾನ್ಸ್ ಮೆಥಡ್ ಅಂತ ಹೇಳ್ತೀವಿ. ಅಥವಾ ಅವೆಲಾನ್ಸ್ ಮೆಥಡ್ ಅಲ್ಲಿ ಮಾಡ್ತೀರಾ ಅನ್ನೋದನ್ನ ನೀವೇ ಆಯ್ಕೆ ಮಾಡ್ಕೋಬಹುದು. ಹಾ ಸರ್, ಇನ್ನೊಂದು ಚಿಕ್ಕ ಪ್ರಶ್ನೆ. ಸೊ ಈ ಪ್ರಶ್ನೆಯೊಂದಿಗೆ ನಾನು ಈ ಎಪಿಸೋಡ್ ಮುಗಿಸ್ಕೋತೀನಿ. ತುಂಬಾ ಸಲ ಈ ಇಂಡಿಯನ್ಸ್ ತುಂಬಾ ರೀತಿಯಂತ ಲೋನ್ಗಳನ್ನ ತಗೋತಾರೆ. ಯಾವ ರೀತಿಯ ಲೋನ್ಗಳನ್ನ ಈ ಭಾರತೀಯರು ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಲೋನ್ ಅಂತ ಹೇಳ್ತೀರಾ? ಕ್ರೆಡಿಟ್ ಕಾರ್ಡ್ ಲೋನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಪರ್ಸನಲ್ ಲೋನ್ಸ್ನ ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನೀವೇನಾದ್ರೂ ಈಗ ಸಾಲದ ಒಂದು ಸಮಸ್ಯೆನಲ್ಲಿ ಸಿಲುಕಿದ್ದೀರಾ ಅಂತಂದ್ರೆ ಅದಕ್ಕೊಂದು 2 ಕಾರಣ ಇರ್ಬೋದು. ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿ ಇಲ್ಲದೆ ಪರ್ಸನಲ್ ಲೋನ್ನ ತಗೊಂಡಿರುವಂಥದ್ದು, ಕ್ರೆಡಿಟ್ ಕಾರ್ಡ್ ಲೋನ್ ತಗೊಳ್ಳುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾರೆ, ಮನೇನ ಅಡಮಾನ ಇಡು ಬ್ಯಾಂಕಲ್ಲಿ ಲೋನ್ನ ತಗೋತಾರೆ ಬಿಸ್ನೆಸ್ ಮಾಡೋದಕ್ಕೋಸ್ಕರ. ಅದನ್ನ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಪರ್ಸನಲ್ ಪ್ರಾಪರ್ಟಿನ ಬ್ಯಾಂಕಲ್ಲಿ ಅಡ ಇಡೋದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಬಿಸ್ನೆಸ್ ಏನಾದ್ರೂ ಲಾಸ್ ಆಯ್ತು ಅಂತಂದ್ರೆ ಪ್ರಾಪರ್ಟಿನ ಬ್ಯಾಂಕ್ ಅವರು ಇದ್ ಮಾಡ್ಕೊಂಡ್ಬಿಡ್ತಾರೆ. ಆಗ ನಿಮ್ಗೆ ಒಂದು ಪರ್ಸನಲ್ ಫೀಲಿಂಗ್ ಬರುತ್ತೆ, ಅಯ್ಯೋ ಅಡ ಇಟ್ಬಿಟ್ವಲ್ಲ ಅಂತ. ಯಾವುದೇ ಕಾರಣಕ್ಕೂ ಮನೆ ಅಡ ಇಟ್ಟು ನೀವು ಸಾಲ ಮಾಡಕ್ ಹೋಗ್ಬೇಡಿ ಬಿಸ್ನೆಸ್ಗೋಸ್ಕರ. ಸರಿ ಸರ್. ಬಫೆಟ್ ಅವರ ಒಂದು ಫೇಮಸ್ ಅವ್ರು ಹೇಳಿದಂತ ಒಂದು ಮಾತಿದೆ, ಅದನ್ನ ಹೇಳ್ತಾ ನಾನು ಈ ಒಂದು ಇದನ್ನ ಮುಗಿಸ್ಕೋತೀನಿ. ಇಫ್ ಯು ಬೈ ಥಿಂಗ್ಸ್ ದಟ್ ಯು ಡಿಡ್ ನಾಟ್ ನೀಡ್ ಟುಡೇ, ಯು ವಿಲ್ ಸೆಲ್ ಥಿಂಗ್ಸ್ ದಟ್ ಯು ನೀಡ್. ಅಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರೋಂಥ ವಸ್ತುಗಳನ್ನ ನೀವು ಇವತ್ತು ಖರೀದಿ ಮಾಡಿದ್ರಿ ಅಂತಂದ್ರೆ ನಾಳೆ ದಿನ ಏನಾಗುತ್ತೆ ಅಂತಂದ್ರೆ ನಿಮಗೆ ಏನು ಅಗತ್ಯ ಇರುತ್ತೋ ಅದನ್ನೇ ನೀವು ಮಾರೋಂಥ ಪರಿಸ್ಥಿತಿ ಬಂದ್ಬಿಡತ್ತೆ. ಈಗ ಮನೆ ಅಂತ ಅನ್ನೋದು ತಂದೆ ತಾತ ಮುತ್ತಾತರ ಕಾಲದಿಂದ ಬಂದಿರುತ್ತೆ. ಅದನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ತಗೊಂಡೋಗಿ ನೀವು ಅಡ ಇಟ್ಟು ಬಿಸ್ನೆಸ್ಗೋಸ್ಕರ ಅದು ಬಿಸ್ನೆಸ್ ಏನಾದ್ರು ಫೇಲ್ ಆದ ಒಂದು ಮನೇನ ನೀವು ಕಳ್ಕೋಬೇಕಾಗತ್ತೆ. ಧನ್ಯವಾದಗಳು ಆನಂದ್ ಸರ್, ತುಂಬಾ ಒಳ್ಳೆಯ ಒಂದು ವಿಷಯಗಳನ್ನ ತಿಳಿಸಿದ್ದೀರಾ. ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.